ಬಾಂಧವ್ರು ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈಗ ತೊಗರಿ ರಾಶಿ ಆಗ್ತಾ ಇದೆ. ರಾಶಿ ಆಗ್ತಾ ಇರುವಂತ ತೊಗರಿ ಖರೀದಿ ಮಾಡೋ ಸಲುವಾಗಿ MSP ಯಲ್ಲಿ 196 ನಾವು ಖರೀದಿ ಕೇಂದ್ರಗಳನ್ನ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿವಿ. ಈ ತೊಗರಿ ಖರೀದಿ ಕೇಂದ್ರಗಳ ಮೂಲಕ ಕ್ವಿಂಟಲಿಗೆ 8,000 ರೂಪಾಯಿದಂಗೆ FAQ ಕ್ವಾಲಿಟಿದು ತೊಗರಿಯನ್ನ ನಾವು ಖರೀದಿ ಮಾಡ್ತಾ ಇದೀವಿ. ನಾವೀಗ ನೋಂದಣಿ ನೋಡಿದಾಗ ಜಿಲ್ಲೆಯಲ್ಲಿ ಸುಮಾರು ಒಂದು 16,500 ಜನ ಮಾತ್ರ ಅಷ್ಟ ನೋಂದಣಿ ಮಾಡಿದ್ದಾರೆ. ಆದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬರುವಂತದ್ದು ಈ ವರ್ಷ ತೊಗರಿ ಬಂದಿದ್ದು 5,88,000 ಹೆಕ್ಟೇರ್ ಪ್ರದೇಶದಲ್ಲಿ. ತಾವು ಅರ್ಥ ಮಾಡ್ಕೊಳ್ಳಿ, ಬಹಳಷ್ಟು ಕಡಿಮೆ ನೋಂದಣಿ ಆಗಿದೆ. ನಾ ಒಂದ್ ಮಾತು ಹೇಳ್ತೀನಿ, ತಾವು ನೋಂದಣಿ ಮಾತ್ರ ಡೇಟ್ ಎಕ್ಸ್ಟೆಂಡ್ ಆಗೋದು ಕಷ್ಟ. ನೋಡಿ, 6/3/2026 ತನ ನೋಂದಣಿ ಅವಕಾಶ ಇದೆ. ಇನ್ನು ಬರೀ ಇರೋದೇ ಒಂದೇ ತಿಂಗಳಿದೆ. ಅದಕ್ಕೆ ನಾ ಏನ್ ಹೇಳ್ತೀನಿ ಎಲ್ಲ ನಮ್ಮ ರೈತ ಬಾಂಧವರಿಗೆ, ತಾವು ತೊಗರಿ ಕೊಡ್ತೀರಿ ಇಲ್ಲ ಅದು ಎರಡನೇ ವಿಷಯ, ಬಟ್ ಮೊದಲು ನೋಂದಣಿ ಮಾಡ್ಕೊಳ್ಳಿ. ಹೋದ ವರ್ಷದ ನಾವು ನೋಡಿದಾಗ ತೊಗರಿ ನೋಂದಣಿ ಆದ ನಂತರ ಮಾರ್ಕೆಟ್ನಲ್ಲಿ ಡೇಟ್ ಕ್ಲೋಸ್ ಆದ ತಕ್ಷಣ ಮಾರ್ಕೆಟ್ ಅಲ್ಲಿ ರೇಟ್ ಕಡಿಮೆ ಆಯ್ತು. ಎಲ್ಲರೂ ಏನದಲ್ಲ ನಮ್ಮಲ್ಲಿ ತೊಗರಿ ತಂದು ಹಾಕ್ತೀನಿ ಅಂದ್ರೆ ನೋಂದಣಿ ಇದ್ದಿದ್ದಿಲ್ಲ. ನೋಂದಣಿ ಎಕ್ಸ್ಟೆಂಡ್ ಮಾಡ್ರಿ ಅಂದ್ರೆ ಎಕ್ಸ್ಟೆಂಡ್ ಆಗಲಿಲ್ಲ. ಅದಕ್ಕೆ ನಂದು ರಿಕ್ವೆಸ್ಟ್ ಏನಿದೆ, ದಯವಿಟ್ಟು ತಾವೆಲ್ಲರೂ ಬೇಗ ತೊಗರಿ ಖರೀದಿಗೆ ನೋಂದಣಿ ಹೆಸರನ್ನ ನೋಂದಣಿಸಿ. ಆಮೇಲೆ ತಾವು ತೊಗರಿ ಕೊಡೋದು ಬಿಡೋದು ತಾವು ಡಿಸಿಷನ್ ಮಾಡ್ರಿ. ನಮ್ಮಲ್ಲಿ MSPಕ್ಕಿಂತ ನಮ್ಮಲ್ಲಿ 8,000 ರೂಪಾಯಿದಾಗ ನಾವು ಸರ್ಕಾರದಲ್ಲಿ ತೊಗರಿಯನ್ನ ಖರೀದಿ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲಾ ರೈತ ಬಾಂಧವರು ತೊಗರಿಯಲ್ಲಿ ಹೆಸರು ನೋಂದಣಿ ಮಾಡ್ಕೊಡ್ರಿ ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು.